ಹಾಸ್ಟೆಲ್ ವಿದ್ಯಾರ್ಥಿಗಳ ಗೋಳು ಯಾರೂ ಕೇಳೋರಿಲ್ವಾ ಅನ್ನುವಂತಾಗಿದೆ. ಯಾಕಂದ್ರೆ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ನಲ್ಲಿ ಹಲವಾರು ರೀತಿಯ ಸಮಸ್ಯೆಗಳಾಗ್ತಾ ಇದ್ದು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಸುಣಕಲ್ಲಬಿದರಿ ಗ್ರಾಮದಲ್ಲಿ ಇರುವ ಹಿಂದುಳಿದ ವರ್ಗದ ಮೆಟ್ರಿಕ್ ನಂತರ ಹಾಸ್ಟೆಲ್ ವಿದ್ಯಾರ್ಥಿಗಳ ಗೋಳು ಕೇಳುವರು ಯಾರೂ ಇಲ್ಲದಂತಾಗಿದೆ. ದನದ ಕೊಟ್ಟಿಗೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳ ವಸತಿ ನಿಲಯ ನಡೆಸಲಾಗುತ್ತಿದೆ. ಇಲ್ಲಿ 125 ವಿದ್ಯಾರ್ಥಿಗಳಿಗೆ 2 ಕೊಠಡಿ, 3 ಶೌಚಾಲಯ ಮಾತ್ರ ಇದೆ. ಈ ವಸತಿ ಶಾಲೆ ಮೊದಲು ಗ್ರಾಮದ ಮಹದೇವಗೌಡ ಎಂಬುವರ ದನದ ಕೊಟ್ಟಿಗೆ ಆಗಿತ್ತು. ಈಗ ಅದನ್ನು ಬಾಡಿಗೆಗೆ ಪಡೆದು ಅದರಲ್ಲಿ ಊಟದ ಹಾಲ್ ಮಾಡಿದ್ದಾರೆ. ಇನ್ನೊಂದು ಗೋದಾಮಿನ ಕೊಠಡಿಯ ಒಂದು ರೂಮ್ನಲ್ಲಿ 70 ಮಂಚವನ್ನ ಹಾಕಿ ವಿದ್ಯಾರ್ಥಿಗಳಿಗೆ ಆಶ್ರಯ ನೀಡಿದ್ದಾರೆ. ಈ ಅವ್ಯವಸ್ಥೆಯನ್ನ ಪ್ರಶ್ನೆ ಮಾಡಿ ಬೇಸತ್ತ 40ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹೊರಗಡೆ ಬಾಡಿಗೆ ರೂಮ್ ಮಾಡಿಕೊಂಡು ಓದುತ್ತಿದ್ದಾರೆ. ಸರ್ಕಾರ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಬೇರೆ ಬೇರೆ ಯೋಜನೆಗಳಿಗೆ ಅನುದಾನ ನೀಡುತ್ತೆ. ಆದರೆ ಈಗ ನಾನು ತೋರಿಸುವಂತಹ ಹಾಸ್ಟೆಲ್ ಇದು ದೇವರಾಜ ನಿಗಮದ ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರ ಬಾಲಕರ ವಸತಿ ನಿಲಯ. ಇದು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಸುಣಕಲ್ಲಬಿದರಿ ಗ್ರಾಮ. ಇಲ್ಲಿ 100ಕ್ಕೂ ಅಧಿಕ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾರೆ. 3 ಟಾಯ್ಲೆಟ್ ಇರುವಂಥದ್ದು, 3 ಸ್ನಾನಗೃಹ ಇರುವಂಥದ್ದು. ಇಂಥದ್ರಲ್ಲಿ 120 ವಿದ್ಯಾರ್ಥಿಗಳು ಯಾವ ರೀತಿ ಪ್ರತಿನಿತ್ಯ ಮೂಲಭೂತ ಸೌಕರ್ಯಗಳ ವಂಚಿತ ಆಗಿರುವಂಥ, ಹೀಗಾಗಿ ವಿದ್ಯಾರ್ಥಿಗಳು ನಿತ್ಯವೂ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಇದು ಅಡುಗೆ ಮನೆಯನ್ನು ತೋರಿಸ್ತೀನಿ ನಿಮಗೆ. ಯಾವ ರೀತಿ ಇದೆ ಅಂತಂದರೆ, ದನದ ಕೊಟ್ಟಿಗೆಯ ಒಳಗಡೆ ಇರತಕ್ಕಂಥ ದನ ಕಟ್ಟಲಿಕ್ಕೆ ಮಾಡುವಂತಹ ಗೋಡಾನಲ್ಲಿ ಅಡುಗೆ ಕೋಣೆಯನ್ನು ಮಾಡಿರುವಂಥದ್ದು. ಮಕ್ಕಳಿಗೆ ಯಾವ ರೀತಿ ವ್ಯವಸ್ಥೆ ಇದೆ ಅಂತಂದರೆ, ಎಲ್ಲವೂ ಕೂಡ ದನದ ಕೊಟ್ಟಿಗೆಯಲ್ಲಿ ಮೇಲೆ ತಗಡಿನ ಶೀಟ್ಗಳನ್ನು ಹಾಕಿರುವಂಥದ್ದು. ಅಂದರೆ ಮಕ್ಕಳಿಗೆ ಕೂಡ ಇಲ್ಲೇ ಅಡುಗೆಯನ್ನು ಮಾಡಲಾಗುತ್ತೆ ಮತ್ತು ಇಲ್ಲೇ ಕೂತ್ಕೊಂಡು ಊಟ ಮಾಡುವಂತಹ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ದೃಶ್ಯದಲ್ಲಿ ತೋರಿಸ್ತೀನಿ. ಎತ್ತುಗಳ ಕಟ್ಟಲಿಕ್ಕೆ ಮಾಡುವಂತಹ ಕೊಟ್ಟಿಗೆ ಇದು, ದನದ ಕೊಟ್ಟಿಗೆ. ಇದರಲ್ಲಿ ಏನು ಅಡುಗೆ ಮನೆಯನ್ನು ಮಾಡಿರುವಂಥದ್ದು, ಇದರಲ್ಲಿ ತರಕಾರಿ ಜೋಡಣೆ ಮಾಡಿರುವಂಥದ್ದು ದೃಶ್ಯದಲ್ಲಿ ತೋರಿಸ್ತೀನಿ ನಿಮಗೆ. ಅಂದರೆ ಬೇಕಾಬಿಟ್ಟಿಯಾಗಿ ಎಲ್ಲ ತರಕಾರಿಗಳನ್ನು ಹಾಕಿರುವಂಥದ್ದು. ಉಗ್ರಾಣ ಕೂಡ ಇದೇ ರೀತಿಯಾಗಿ ಮಾಡಿರುವಂಥದ್ದು. ಅಂದರೆ ವಿದ್ಯಾರ್ಥಿಗಳಿಗೆ ಸರ್ಕಾರ ಕೋಟ್ಯಾಂತರ ರೂಪಾಯಿ ಅನುದಾನ ನೀಡುತ್ತೆ, ಆದರೆ ಸರಿಯಾದ ರೀತಿಯ ಮೂಲಭೂತ ಸೌಕರ್ಯ ಇಲ್ಲದೆ ಇರೋದ್ರಿಂದ ದನದ ಕೊಟ್ಟಿಗೆಯ ಅಲ್ಲಿ ಅಡುಗೆ ಮನೆಯನ್ನು ಮಾಡಲಾಗುತ್ತೆ. ಇಲ್ಲೇ ಕೂಡ ವಿದ್ಯಾರ್ಥಿಗಳು ಕೂತು ಊಟ ಮಾಡುವಂಥದ್ದು, ಇಲ್ಲೇ ಅಡುಗೆಯನ್ನು ಮಾಡಲಾಗುತ್ತೆ. ಅಂದರೆ ಎಷ್ಟರ ಮಟ್ಟಿಗೆ ಹಾಸ್ಟೆಲ್ ವ್ಯವಸ್ಥೆ ಇದೆ ಅನ್ನೋದನ್ನು ನಿಮಗೆ ತೋರಿಸುವಂಥ ಕೆಲಸ ಮಾಡ್ತೀನಿ. ಮಕ್ಕಳಿಗೆ 120ಕ್ಕೂ ಅಧಿಕ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಿರುವಂಥದ್ದು ನಾನು ತೋರಿಸುವಂಥ ದೃಶ್ಯದಲ್ಲಿ ನೋಡ್ಬೋದು. ಇಲ್ಲಿ ಮಕ್ಕಳಿಗೆ ಕೆಳಗೆ ಬೆಡ್ಗಳನ್ನು ಹಾಕಿಕೊಳ್ಳಲಾಗಿದೆ, ಯಾವುದೇ ರೀತಿಯಂಥ ಮಂಚವನ್ನು ಕೂಡ ಹಾಕಿಲ್ಲ. ಹೀಗೆ ವಿದ್ಯಾರ್ಥಿಗಳು ಪ್ರತಿನಿತ್ಯ ಬೇರೆ ಬೇರೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಓದಲಿ ಅನ್ನೋದಕ್ಕೆ ಸರ್ಕಾರ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಹಾಸ್ಟೆಲನ್ನು ನಿರ್ಮಾಣ ಮಾಡುತ್ತೆ. ಆದರೆ ಈಗ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಸೌಲಭ್ಯ ಇಲ್ಲದೆ ವಂಚಿತರಾಗಿರುವಂಥದ್ದು. ಹೀಗಾಗಿ ಪ್ರತಿನಿತ್ಯವೂ ವಿದ್ಯಾರ್ಥಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ನಾನು ವಿದ್ಯಾರ್ಥಿಗಳನ್ನ ಮಾತಾಡಿಸ್ತೀನಿ. ಅಪಿ, ಯಾವ ರೀತಿ ನಿಮಗೆ ಸಮಸ್ಯೆ ಆಗುತ್ತೆ? ಏನು ಸಮಸ್ಯೆ ಆಗುತ್ತೆ ಸರ್? ಬೆಳಗ್ಗೆ ಟಾಯ್ಲೆಟ್ಗೆ 3 ಬಾತ್ರೂಮ್ ಇರೋದು, 3 ಸ್ನಾನದ ರೂಮ್ ಇರೋದು, ನೀರಿನ ಸಮಸ್ಯೆ ಬರುತ್ತೆ. ಊಟ ನಾಷ್ಟ ಮಾಡಿ ಮೇಲೆ ಊಟ ಆದಮೇಲೆ ನೀರಿನ ಸಮಸ್ಯೆ ಇರೋದರಿಂದ ವಿದ್ಯಾರ್ಥಿಗಳ ಮೈ ಮೇಲೆ ಗುಳ್ಳೆ ಏಳುವುದು ಹಾಗೂ ಹೋಗೋದು. ಈಗೆಲ್ಲ ಬೆಡ್ ಎಲ್ಲ ನಿಮ್ಗೆ ಕೆಳಗೆ ಹಾಸ್ಕೊಟ್ರಲ್ಲ, ನಿಮಗೆ ಕಾಟ ಗೀಟ ಏನು ಕೊಟ್ಟಿಲ್ಲ? ಕಾಟ ಏನು ಬಂದಿಲ್ಲ ಸರ್ ನಮಗೆ. ಎಷ್ಟು ಸ್ಟೂಡೆಂಟ್ ಇದ್ರಿ ಈಗೆಲ್ಲ? 125 ಇದೆ ಸರ್. ಈಗ ಮತ್ತೆ ಬೆಳಗ್ಗೆಲ್ಲ ಸ್ನಾನ ಏನ ಮಾಡೋದೆಲ್ಲ ಕ್ಯೂ ಹಚ್ಚೆ ಮಾಡ್ಬೇಕು ಹಂಗಾರೆ? ಹೌದು ಸರ್. 125 ಜನನ ಕ್ಯೂ ಹಚ್ಚೆ ಮಾಡ್ಬೇಕು ಸರ್ ಸ್ನಾನ. ಶಾಲೆಗೆ ಮತ್ತೆ ಅದೆಲ್ಲ ಲೇಟ್ ಆಗಂಗಿಲ್ಲ? ಶಾಲೆ ಸ್ಕೂಲಲ್ಲಿ ಸರ್ಸ್ ಬೈತಾರೆ ಸರ್. ಇದು ಈ ಹಾಸ್ಟೆಲ್ನ ವ್ಯವಸ್ಥೆ ಅಂತಲೇ ಹೇಳ್ಬೋದು. ಮಕ್ಕಳಿಗೆ ಪ್ರತಿನಿತ್ಯ ಕಾಲೇಜ್ಗೆ ಹೋಗ್ಲಿಕ್ಕೂ ತಡ ಆಗುತ್ತೆ. ಅಂದರೆ 3 ಬಾತ್ರೂಮ್ ಇರುವೆ, ಅವಕ್ಕೂ ಸಹ ಬೆಳಗ್ಗೆ ಬೇಗ ಎದ್ದು ಕ್ಯೂ ಹಚ್ಚಬೇಕು. ಟಾಯ್ಲೆಟ್ಗೂ ಕೂಡ ಕ್ಯೂ ಹಚ್ಚುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ಇನ್ನಾದರೂ ಕೂಡ ಸರ್ಕಾರ ಎಚ್ಚೆತ್ತು ಮಕ್ಕಳಿಗೆ ಬೇಕಾದಂಥ ಕೋಟ್ಯಾಂತರ ರೂಪಾಯಿ ಬೇರೆ ಬೇರೆ ಯೋಜನೆಗಳಿಗೆ ಜಾರಿ ಮಾಡುತ್ತೆ. ಆದರೆ ಹೊಸ ಹಾಸ್ಟೆಲನ್ನು ನಿರ್ಮಾಣ ಮಾಡಿದ್ರೆ ಈ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಇನ್ನಾದರೂ ಸರ್ಕಾರ ಕೂಡ ಎಚ್ಚೆತ್ತು ಹೊಸ ಹಾಸ್ಟೆಲನ್ನು ನಿರ್ಮಾಣ ಮಾಡಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡ್ಬೇಕಾಗಿದೆ. ಕ್ಯಾಮ್ರಾಮನ್ ನಾಗರಾಜ್ ಜೊತೆ ಪಕ್ರೆ, ಪಬ್ಲಿಕ್ ಟಿವಿ, ಹಾವೇರಿ. ನಮ್ಮ ಹಾಸ್ಟೆಲ್ ಒಳಗೆ ಫಸ್ಟ್ ಆಫ್ ಆಲ್ ರೂಮ್ ಇಲ್ಲ ರೀ. ಓದಕ್ಕೆ ರೂಮ್ ಇಲ್ಲ. ಹಾಗಾಗಿ ಲಾಸ್ಟ್ ಪ್ರಾಬ್ಲಮ್ ಇರೋದಕ್ಕೆ ನಾವು ರೂಮ್ ಮಾಡಿದ್ದೇವೆ. ತಿಂಗಳ ಬಾಡಿಗೆ ನಾವೇ ಕಟ್ಟಬೇಕು ಸರ್, ರೂಮಿನ ಬಾಡಿಗೆನ. ಇಲ್ಲಿ ಪ್ರತಿದಿನ ನಾವು ಊಟ ಮಾಡುವಾಗ ಒಂದೊಂದು ಸರಿ ಚೆನ್ನಾಗಿ ಮಾಡ್ತಾರೆ, ಯಾರು ಆಫೀಸರ್ಸ್ ಬರ್ತಾರೆ ಅಂದಾಗ ಅವತ್ತಿನ ದಿವಸ ಚೆನ್ನಾಗಿ ಮಾಡ್ತಾರೆ. ಬಟ್ ಇನ್ನುಳಿದ ದಿವಸ ಏನು ಮಾಡ್ತಾರೆ, ಇವತ್ತು ಯಾಕೆ ಕಾಳಿನ ಪಲ್ಯ ಮಾಡಿಲ್ಲ ಅಂತ ಕೇಳಿದ್ರೆ, ಇಲ್ಲ ಕಾಳು ಕೊಟ್ಟಿಲ್ಲ, ಆಫೀಸರ್ಸ್ ಕೊಟ್ಟಿಲ್ಲ, ಫುಡ್ ಡಿಪಾರ್ಟ್ಮೆಂಟವ್ರು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ನಮಗೆ ಹೇಳಿದ್ಮ್ಯಾಕೆ ನಾವು ಸುಮ್ಮನೆ ಇರ್ಬೇಕಾಗುತ್ತೆ. ಅವಾಗ ನೀರು ತಾಂಬರಿ ಅಂತ ಕೇಳಿದ್ರೆ, ಈಗಿನ ಕರೆಂಟ್ ಹೋಗಿದಾವಪ್ಪ, ಫಿಲ್ಟರ್ ನೀರು ಆಗಿಲ್ಲ, ಫಿಲ್ಟರ್ ಮಿಷನ್ ಕೆಟ್ಟತಿ, 2-3 ದಿವಸಕ್ಕೆ ಫಿಲ್ಟರ್ ಮಿಷನ್ ಕೆಡ್ತದ. ಈ ಊಟ ಎಲ್ಲಿ ಮಾಡ್ತೀರಿ ನೀವು? ಊಟ ಸರ್ ಅದ ಒಂದು ರೂಮ್ನಲ್ಲಿ.